ರಾಷ್ಟ್ರೀಯ ಹೆದ್ದಾರಿ 50ರಲ್ಲಿ ವೀಲಿಂಗ್ ಮಾಡಿ ಪುಂಡಾಟ ವೀಲಿಂಗ್ ನಡೆಸ್ತಾ ಇದ್ದವನ ವಿರುದ್ಧ ಪ್ರಕರಣ ದಾಖಲು. ಕೊಪ್ಪಳ ಜಿಲ್ಲೆಯ ಒಣಬಳ್ಳಾರಿ ಗ್ರಾಮದ ಬಳಿಯ ವೀಲಿಂಗ್ ಮಾಡಿರುವಂಥದ್ದು. ಸ್ನೇಹಿತರ ಜೊತೆ ಸೇರಿ ವೀಲಿಂಗ್ ಅನ್ನ ಮಾಡಿರುವಂಥದ್ದು. ಹೊಸಹಳ್ಳಿಯ ಇರ್ಷಾದ್ ಬಬ್ಲು ವೀಲಿಂಗ್ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಹಾಕಿದ್ದ. ಬಬ್ಲು ವಿರುದ್ಧ ಮುನಿರಾಬಾದ್ ಠಾಣೆಯಲ್ಲಿ ದೂರನ್ನ ದಾಖಲಿಸಲಾಗಿದೆ. ಪುಂಡನ ಮಟ್ಟ ಹಾಕುವುದಕ್ಕೆ ಇದೀಗ ಪೊಲೀಸರು ಮುಂದಾಗಿರುವಂಥದ್ದು. ಪೊಲೀಸರ ಈ ಕಾರ್ಯಕ್ಕೆ ಮೆಚ್ಚುಗೆ ಕೂಡ ವ್ಯಕ್ತವಾಗ್ತಾ ಇದೆ ಸಾರ್ವಜನಿಕ ವಲಯದಲ್ಲಿ. ಯಾಕಂದರೆ ಸಾರ್ವಜನಿಕರು ಕೂಡ ರೋಸ್ ಹೋಗಿದ್ರು, ಎಲ್ಲಿ ನೋಡಿದ್ರು ವೀಲಿಂಗ್ ವೀಲಿಂಗ್ ವೀಲಿಂಗ್. ನಾರ್ಮಲ್ ಆಗಿ ಜನ ಓಡಾಡೋದಕ್ಕೆ ಸಾಧ್ಯವೇ ಆಗೋದಿಲ್ಲ. ನೋಡಿ, ಹೀಗೆ ಗುಂಪು ಕಟ್ಕೊಂಡು ಬರೋದು, ರಸ್ತೆಯಲ್ಲಿ ವೀಲಿಂಗ್ ಮಾಡೋದು. ಏನು ಇವ್ರ ಮನೇನಾ ಇದು? ಈ ರಸ್ತೆಯಲ್ಲಿ ಇವ್ರು ಮಾತ್ರ ಓಡಾಡೋದ, ಬೇರೆ ಯಾರು ಓಡಾಡೋ ಹಾಗೆ ಅಲ್ವಾ? ಇವ್ರದ್ದು ಜೀವ ತಕ್ಕೊಳ್ಳೋದಲ್ಲದೆ ಬೇರೆಯವ್ರದ್ದು ಜೀವನೂ ತೆಗಿತಾರೆ. ಒಂದಾದ್ರೂ ಇಲ್ಲಿ ರೂಲ್ಸನ್ನು ಫಾಲೋ ಮಾಡಿದಾರ ನೋಡಿ. ಫಸ್ಟ್ ಆಫ್ ಆಲ್ ವೀಲಿಂಗನ್ನು ಮಾಡೋಂಗೇ ಇಲ್ಲ. ಎರಡನೇದು, ಇಬ್ಬರು ಹೆಲ್ಮೆಟು ಹಾಕಿಲ್ಲ. ಹೆಂಗೆ ಬೇಕು ಹಂಗೆ ವರ್ತಿಸ್ತಾ ಇದ್ದಾರೆ. ಜೊತೆಗೆ ಇದನ್ನು ಸಾಮಾಜಿಕ ಜಾಲತಾಣಕ್ಕೆ ಬೇರೆ ಹಾಕೋದು, ಮತ್ತೆ ಕೆಲವ್ರನ್ನ ಹಾಳು ಮಾಡಬೇಕಲ್ಲ. ಇವ್ರು ಮಾಡಿದ್ದಾರೆ ಅಂತ ನೋಡಿ ಇನ್ನೊಂದಷ್ಟು ಮಂದಿ ಮಾಡೋದು, ಅದು ಗುಂಪು ಕಟ್ಕೊಂಡು. ಸೊ ಇದೀಗ ಆ್ಯಕ್ಷನ್ ಆಗಿದೆ. ಸೊ 4-5 ಜನಕ್ಕೆ ಈ ಥರ ಆ್ಯಕ್ಷನ್ ಆದರೆ ಮತ್ತೆ ಇನ್ನೂ ಉಳಿದವ್ರು ಮಾಡೋದಕ್ಕೆ ಹೆದರ್ಕೊಳ್ತಾರೆ.